ಕೋಟಿ ಕೋಟಿ ಮೌಲ್ಯದ ಚಿನ್ನ ಲೂಟಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈಗ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಹೋಲ್ಸೇಲ್ ವ್ಯಾಪಾರದ ಹೆಸರಲ್ಲಿ ಬಂಗಾರ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಪ್ರಕರಣ ಇದು. ಇಡೀ ಸಿಲಿಕಾನ್ ಸಿಟಿ ಮಂದಿಯನ್ನ ಒಂದು ಕ್ಷಣ ಇವತ್ತು ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಇದು. ಡಿಸೈನ್ ಸೆಲೆಕ್ಟ್ ನೆಪದಲ್ಲಿ ಚಿನ್ನ ಕದ್ದು ಖದೀಮರು ಪರಾರಿಯಾಗಿದ್ರು. ಜ್ಯುವೆಲರಿ ಶಾಪ್ ಓನರ್ ಮಹೇಂದ್ರಗೆ ಚಿನ್ನ ಬೇಕು ಅಂತ ಹೇಳಿ ಕರೆ ಮಾಡ್ತಾರೆ. ಅದಾದ ನಂತರ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡ್ತೀವಿ, ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಚಿನ್ನ ದೋಚಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಹಾಗಾಗಿ ಈಗ ಮಲ್ಲೇಶ್ವರದ ಕಚೇರಿಗೆ ಬರುವಂತೆ ತಿಳಿಸಿದಂತ ಅಂಗಡಿ ಓನರ್ ಪರೇಶ್ ಚಂದ್ರಶೇಖರ್ ಶ್ಯಾಮ್ ಅನ್ನೋರ್ಗೆ ಆ ಒಂದು ಶಾಪ್ಗೆ ಎಂಟ್ರಿ ಕೊಡ್ತಾರೆ. ಡಿಸೈನ್ ತೋರಿಸಿ ಬರ್ತೀನಿ ಅಂತ ಹೇಳಿ ಬ್ಯಾಗ್ ಅನ್ನ ಹೊತ್ಕೊಂಡೋಗಿದ್ದಂತ ಚಂದ್ರಶೇಖರನ್ನ ಹುಡುಕೋದಾಗಿ ಹೇಳಿ ಜೊತೆಗೆ ಇದ್ದಂತಹ ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಮಲ್ಲೇಶ್ವರದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಹೀಗೆ ಇವತ್ತು ಸಿಲಿಕಾನ್ ಸಿಟಿ ಮಂದಿಯನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು ಈ ಒಂದು ಲೂಟಿ ಪ್ರಕರಣ. ಅಂತಂದ್ರೆ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡ್ತೀವಿ, ಡಿಸೈನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಹತ್ತತ್ರ 2 kg ಚಿನ್ನವನ್ನ ಕದ್ದು ಪರಾರಿಯಾಗಿರುವಂತಹ ಪ್ರಕರಣ ಇದು. ಅದರಲ್ಲೂ ಕೂಡ ಎಲ್ಲೂ ಇಲ್ಲ, ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಹತ್ರನೇ ನಡೆದಿರುವಂತಹ ಒಂದು ಘಟನೆ ಇದು. ಹೋಲ್ಸೇಲ್ ವ್ಯಾಪಾರದ ಹೆಸರಲ್ಲಿ ಬಂಗಾರವನ್ನ ಕದಿತಾರೆ. ಅದಾದ ನಂತರ ಎಸ್ಕೇಪ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹೀಗೆ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಲೂಟಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳು, ಸಿಸಿಟಿವಿ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಹತ್ರ ನಡೆದಿರುವಂತಹ ಘಟನೆ ಇವತ್ತು. ಅದರಲ್ಲೂ ಕೂಡ ಶಾಪ್ ಓನರ್ ಹತ್ರ ಕರೆ ಮಾಡ್ತಾರೆ. ಮೊದಲನೇದಾಗಿ ನಾವು ಹೋಲ್ಸೇಲ್ ಅಲ್ಲಿ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಬಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಕೊಡಿ ಅಂತ ಹೇಳಿ ಚಿನ್ನವನ್ನ ತಗೊಳ್ತಾರೆ. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಬ್ಯಾಗ್ ಅನ್ನ ಹೊತ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಇದರಲ್ಲಿ ಈಗಾಗಲೇ ಕೆಲವೊಂದು ಆರೋಪಿಗಳು ಬಹುಶಃ ಅರೆಸ್ಟ್ ಆಗಿದ್ದಾರೆ. ಇನ್ನು ಕೆಲವೊಂದು ಆರೋಪಿಗಳಿಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಈ ಒಂದು ಪ್ರಕರಣವನ್ನು ನೋಡೋದಾದ್ರೆ ಇಡೀ ಬೆಂಗಳೂರಲ್ಲಿ ಇದೇನು ಹೊಸದೇನಲ್ಲ. ಅಂಥದ್ರಲ್ಲೂ ಕೂಡ ಈ ಚಿನ್ನ ಅಥವಾ ಬೆಳ್ಳಿ ಇದೆಲ್ಲವೂ ಕೂಡ ಕದಿಯೋದು ಅಥವಾ ದರೋಡೆ ಆಗಿರುವಂಥದ್ದು ಹೊಸ ಪ್ರಕರಣ ಅಲ್ಲ. ಈ ಹಿಂದೆ ಸಿನಿಮಾ ಸ್ಟೈಲಲ್ಲಿ ಬಂದು ಕಳ್ತನ ಮಾಡೋದು ಇದೆಲ್ಲವೂ ಕೂಡ ನೋಡಿದ್ವಿ. ಆದ್ರೆ ಈಗ ಇಲ್ಲಿ ಹೋಲ್ಸೇಲ್ ನೆಪ ಇಟ್ಕೊಂಡ್ ಬಂದಿದ್ದಾರೆ. ಅಂತಂದ್ರೆ ಒಂದು ಬಿಸ್ನೆಸ್ ಡೀಲ್ ಮಾಡೋಣ ಅಂತ ಹೇಳಿರ್ತಾರಂತೆ ಇವರು. ಶಾಪ್ ಓನರ್ಗೆ ಕರೆ ಮಾಡಿರ್ತಾರೆ, ಚಿನ್ನದ ಅಂಗಡಿ ಮಾಲೀಕರಿಗೆ ಕರೆ ಮಾಡ್ತಾರೆ, ಹೋಲ್ಸೇಲ್ ಅಲ್ಲಿ ಬಿಸ್ನೆಸ್ ಅನ್ನ ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದಾದ ನಂತರ ಡಿಸೈನ್ಸ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಬಂದು ಚಿನ್ನ ಎಸ್ಕೊಳ್ತಾರೆ. ಅದರಲ್ಲೂ ಕೂಡ ಹತ್ತತ್ರ 2 kg ಚಿನ್ನವನ್ನ ಈ ರೀತಿಯಾಗಿ ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು. ಡಿಸೈನ್ ತೋರಿಸಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಬರ್ತಾರೆ. ಅದಾದ ನಂತರ ಹೀಗೆ ದೊಡ್ಡ ಮಟ್ಟದಲ್ಲಿ ಕಳ್ತನವನ್ನ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಇದು. ಸದ್ಯ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ.